ಬ್ರಾಹ್ಮಿ ಹಾಗೂ ಒಂದೆಲಗ ಸೊಪ್ಪಿನ ತಂಬುಳಿ. ಇದು ಬ್ರಾಹ್ಮಿ ಬಂದು ನಮ್ಮ ತೋಟದಲ್ಲಿ ಬಿಟ್ಟಿರುವಂಥದ್ದು. ಸೊ ಸಿಟಿಯಲ್ಲಾದರೆ ದಪ್ಪ ದಪ್ಪ ಸಿಗುತ್ತೆ. ಸ್ವಲ್ಪ ಮಜ್ಜಿಗೆನ ರೆಡಿ ಮಾಡಿಟ್ಕೊಂಡು ಇದಕ್ಕೆ ಬ್ರಾಹ್ಮಿ ಏನು ಒಂದೆಲಗ ಅಂತ ಹೇಳ್ತೀವಲ್ಲ ಆ ಸೊಪ್ಪು ಜೊತೆಗೆ ಹಸಿಮೆಣಸು ಹಾಗೆ ಮತ್ತು ಜೀರಿಗೆ ಮತ್ತು ಕಾಳುಮೆಣಸು ಕೊಬ್ಬರಿ ಇಷ್ಟಿದ್ರೆ ಸಾಕು. ರುಚಿಯಾದ ಒಂದೆಲಗ ಸೊಪ್ಪಿನ ತಂಬುಳಿ ಆಗುತ್ತೆ. ಹಾಗೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಬ್ರಾಹ್ಮಿ ಎಲೆ ತಿನ್ನೋದ್ರಿಂದ ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ, ಡೈಜೆಷನ್ ಕೂಡ ತುಂಬ ಚೆನ್ನಾಗುತ್ತೆ. ಸೊ ಹೆಲ್ದಿ ಒಂದು ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಸಣ್ಣದಾಗಿ ರುಬ್ಕೊಂಡು ಮಜ್ಜಿಗೆಗೆ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಂದು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಮತ್ತು ಸಾಸಿವೆನ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ತುಪ್ಪದಲ್ಲಾದರೂ ಹಾಕ್ಕೋಬೋದು, ಎಣ್ಣೆಲಿ ಹಾಕ್ಬೋದು. ಹಾಕ್ಬಿಟ್ಟು ಈ ಥರ ಒಗ್ಗರಣೆ ಕೊಟ್ಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಲಿಕ್ಕೆ ಈ ತಂಬುಳಿ ತುಂಬ ಚೆನ್ನಾಗಿರುತ್ತೆ.